श्री सच्चिदानंद यतिराजाय धीमते अद्वैतानंद तृप्ताय जीवन्मुक्ताय ते नमः। जीवन्मुक्ताय ते नमः। शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरम्। श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छंकर भगवत् पूज्यपाद महासद्गुरुभ्यो नमः। श्री श्री सुरेश्वराचार्य सद्गुरुपादुकाभ्यां नमः। श्री श्री सच्चिदानंदेन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। सद्गुरु भक्तರು, ಮುಮುಕ್ಷ ಸಾಧಕರು, ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀಮತಿ ವಿಶ್ವಾವಸನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ, ಇಂದು ಬುಧವಾರ. 2025 ಇಸ್ವಿಯಲ್ಲಿ ನವೆಂಬರ್ ಮಾಹೆಯಲ್ಲಿ 12ನೇ ತಾರೀಖಿನ ಬುಧವಾರದ ಶುಭೋದಯವನ್ನು, ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾರೆ. ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ. ಓಂ ಖಾನಿರಾಜ್ಞಬ್ಧರಿತ್ರ್ಯಂತಂ ಸೃಕ್ಫಣೀಭೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಸುರೇಶ್ವರಾಚಾರ್ಯರವರ ವೇದಾಂತ ಮೇರು ಕೃತಿ ನೈಷ್ಕರ್ಮ್ಯ ಸಿದ್ಧಿ. ವೇದಾಂತ ಪ್ರಪಂಚದಲ್ಲಿ, ವೇದಾಂತ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ವಸ್ತು ತಂತ್ರಜ್ಞಾನ ಪರವಾಗಿರುವ ಕೃತಿರತ್ನ ಎಂದರೆ ನೈಷ್ಕರ್ಮ್ಯ ಸಿದ್ಧಿ. ಬಹಳ ಚೆನ್ನಾಗಿ ಉತ್ತಮ ಜಿಜ್ಞಾಸು ಸಾಧಕರಿಗೆ, ಯಾರು ನಿಜವಾದ ಮುಮುಕ್ಷುಗಳು, ನಿಜವಾದ
ಅಧ್ಯಾತ್ಮ ಸಾಧಕರು ಅಂಥವರಿಗೆ ನೈಷ್ಕರ್ಮ್ಯ ಸಿದ್ಧಿ ಬಹಳ ಸುಂದರವಾಗಿ ವಿವೇಕದಿಂದ ಆತ್ಮ ಸ್ವರೂಪವನ್ನು ತೋರಿಸ್ತಾ ಇದ್ವಿ ಅಂತ ಹೇಳುತ್ತಾ ಇವತ್ತಿನ 2ನೇ ಅಧ್ಯಾಯದಲ್ಲಿ 114ನೇ ಶ್ಲೋಕವನ್ನ ನೋಡೋಣ. 2ನೇ ಅಧ್ಯಾಯ 114ನೇ ಶ್ಲೋಕ. ಶ್ರೀ ಸ್ವರೇಶ್ವರಾಚಾರ್ಯ ಉವಾಚ ಆತ್ಮನಶ್ಚೇನ್ನಿವಾರ್ಯಂತೆ ಬುದ್ಧಿ ದೇಹ ಘಟಾದಯಃ ಷಷ್ಠಗೋಚರ ಕಲ್ಪಾಸ್ತೆ ವಿಜ್ಞೇಯಃ ಪರಮಾರ್ಥತಃ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಅದ್ಭುತವಾದ ಶ್ಲೋಕ, ಬಹಳ ಸೊಗಸಾದ ಶ್ಲೋಕ. ಅನ್ವಯ ವ್ಯತಿರೇಕ ತರ್ಕದಿಂದ ವಸ್ತು ತಂತ್ರಜ್ಞಾನದ ವಿವೇಕದ ರಾಜಮಾರ್ಗದಿಂದ ಆತ್ಮ ಸ್ವರೂಪವನ್ನು ತೋರಿಸ್ತಾ ಇದ್ದಾರೆ. ನೋಡಿ, ವಿಚಾರ ಮಾಡ್ತಾ ಹೋದರೆ ನಮ್ಗೆ ಅರ್ಥ ಆಗುತ್ತೆ. ಅಹಂ ಬ್ರಹ್ಮಾಸ್ಮಿ ನಾಹಂ ಸಂಸಾರಿ ಜೀವ ನಾಹಂ ಕರ್ತ ನಾಹಂ ಭೋಕ್ತ ಅರ್ಥ ಆಗುತ್ತೆ. ವಿಚಾರವನ್ನೇ ಮಾಡದೆ ಯಾಂತ್ರಿಕವಾಗಿ ಕರ್ತೃತಂತ್ರ ಸಾಧನೆಗಳನ್ನ ಎಷ್ಟೇ ಮಾಡುತ್ತಿದ್ದರೂ ಅಧ್ಯಾಸ ಹೇಳುತ್ತೆ, ಅಪ್ಪ ನಿನ್ ಜೊತೆಯಲ್ಲೇ ಇದ್ದೇನೆ. ಪೂಜೆ ಮಾಡ್ತಾ ಇದ್ದೀಯಾ, ನಾನು ಜೊತೆಯಲ್ಲಿದ್ದೇನೆ. ಸಂಗಮ ಸ್ನಾನವನ್ನು ಮಾಡ್ತಾ ಇದ್ದೀಯಾ, ನಾನು ಜೊತೆಯಲ್ಲೇ ಇದ್ದೇನೆ. ಯಜ್ಞಯಾಗಾದ ಅನುಷ್ಠಾನಗಳನ್ನ ಮಾಡ್ತಾ ಇದ್ದೀಯಾ, ನಾನು ಜೊತೆಯಲ್ಲೇ ಇದ್ದೇನೆ. ಯಾವಾಗ ಬ್ರಹ್ಮಜ್ಞಾನ ರೂಪವಾಗಿರುವ ವಸ್ತು ತಂತ್ರಜ್ಞಾನ ಬಂತು, ಅಜ್ಞಾನ ಹಾರೋಗ್ಬಿಡುತ್ತೆ. ಪುಟ್ಟ ಉದಾಹರಣೆ, ಕತ್ತಲೆಯಲ್ಲಿ ಕೂತ್ಕೊಂಡು ಕಷ್ಟಪಡ್ತಾ ಇದ್ದಾನೆ, ಪದಾರ್ಥಗಳು ಕಾಣಿಸ್ತಾ ಇಲ್ಲ, ಓದಕ್ಕಾಗ್ತಾ ಇಲ್ಲ, ತುಂಬಾ ತೊಂದರೆಯಾಗಿದೆ. ಆ ದಡ್ಡ ಕತ್ತಲೆಯಲ್ಲಿ ಕೂತ್ಕೊಂಡು ಜಪ ಮಾಡ್ತಾ ಇದ್ರೆ ಕತ್ತೆ ಹೇಳುತ್ತೆ, ನಾನು ನಿನ್ ಜೊತೆನೇ ಇದ್ದೇನೆ. ಧ್ಯಾನ ಮಾಡ್ತಾ ಇದ್ರೆ ಕತ್ತಲೆ ಹೇಳುತ್ತೆ, ನಾನು ಧ್ಯಾನ ಮಾಡ್ತಾ ಇದ್ದೇನೆ. ವೇದ ಮಂತ್ರಗಳನ್ನ ಪಠನ ಮಾಡ್ತಾ ಇದ್ರೆ ನಾನು ಜೊತೆಯಲ್ಲಿ ಇದ್ದೇನೆ ಅಂತ ಹೇಳುತ್ತೆ. ಆದ್ದರಿಂದ ಆತ್ಮಜ್ಞಾನವೇ ಶಕ್ತಿ, ಅಜ್ಞಾನವೇ ಶತ್ರು. ಅಜ್ಞಾನವೆಂಬ ಶತ್ರುವನ್ನ ಧ್ವಂಸ ಮಾಡ್ಬೇಕು, ಪುಡಿ ಪುಡಿ ಮಾಡ್ಬೇಕು. ಇಲ್ಲದಿರುವ ಅವಿದ್ಯೆಯನ್ನ ಇಲ್ಲ ಎಂದು ತಿಳಿಸುವುದೇ ಜ್ಞಾನಿಗಳ ಉಪದೇಶ. ಈಗ ಪದ ವಿಭಾಗವನ್ನು ಮಾಡ್ತೇನೆ. ಆತ್ಮನಃ ಪಂಚಮಿ ಏಕವಚನ. ಚೇತ್ ನಿವಾರ್ಯಂತೆ ಬುದ್ಧಿ ದೇಹ ಘಟಾದಯ. 4 ಪದಗಳು. ಆತ್ಮನಃ ಚೇತ್ ನಿವಾರ್ಯಂತೆ ಬುದ್ಧಿ ದೇಹ ಘಟಾದಯ ಷಷ್ಠಗೋಚರ ಕಲ್ಪಾ ತೇ ವಿಜ್ಞೇಯ ಪರಮಾರ್ಥತಃ. ಅಷ್ಟಪದಾತ್ಮಕ ಶ್ಲೋಕ. ಈ ಶ್ಲೋಕದಲ್ಲಿ ಒಟ್ಟು 8 ಪದಗಳಿವೆ. ಪೂರ್ವಾರ್ಧದಲ್ಲಿ 4 ಪದ, ಉತ್ತರಾರ್ಧದಲ್ಲಿ 4 ಪದಗಳು. ನೋಡಿ, ಆತ್ಮನಃ 1, ಚೇತ್ 2, ನಿವಾರ್ಯಂತೆ 3, ಬುದ್ಧಿ ದೇಹ ಘಟಾದಯ 4, ಷಷ್ಠಗೋಚರ ಕಲ್ಪಾ 5, ತೇ 6, ವಿಜ್ಞೇಯ 7, ಪರಮಾರ್ಥತಃ 8. ಸರಿ, 8 ಪದಗಳಿಂದ ರಚಿತವಾಗಿರುವ ದಿವ್ಯವಾದ ಶ್ಲೋಕ. ಈ ಶ್ಲೋಕಕ್ಕೆ ಪೂಜ್ಯರಾದ ಸ್ವರೇಶ್ವರಾಚಾರ್ಯರವರು ಒಂದು ಪೀಠಿಕಾ ವಾಕ್ಯವನ್ನು ಬರೆದಿದ್ದಾರೆ. ನೋಡಿ, ಒಂದರ್ಥದಲ್ಲಿ ವೇದಾಂತದ ಚಂಪು ಗ್ರಂಥ ಅಂತ ಕರೆಯಬಹುದು. ಚಂಪು ಎಂದರೇನು? ಗದ್ಯ ಪದ್ಯಾತ್ಮಕಂ ಕಾವ್ಯಂ ಚಂಪು ರೀತ್ಯಭಿಧೀಯತೆ. ಗದ್ಯ ಮತ್ತು ಪದ್ಯ ಎರಡರಿಂದಲೂ ಕೂಡಿರುವಂತಹ ಕಾವ್ಯಕ್ಕೆ ಚಂಪು ಕಾವ್ಯ ಅಂತ ಹೇಳಿ. ಚಂಪು ರಾಮಾಯಣ ವಿಶ್ವಗುರುನಾಥಸ್ಯ ಚಂಪು ಕಾವ್ಯ
ಚಂಪು ಭಾರತ. ಚಂಪು ಎನ್ನುವ ಮಾತಿಗೆ ಅರ್ಥ. ನಾವು ಈ ಸುರೇಶ್ವರಾಚಾರ್ಯರವರ ನೈಷ್ಕರ್ಮ್ಯ ಸಿದ್ಧಿಯನ್ನ ಚಂಪು ವೇದಾಂತ ಗ್ರಂಥ ಅಂತ ಕರೀಬಹುದು. ಆ ಅವತರಣಿಕಾ ವಾಕ್ಯವನ್ನು ಓದ್ತೇನೆ, ಪುಸ್ತಕ ಇದ್ದು ನೋಡ್ಕೊಳ್ಳಿ. ಸರ್ವಸ್ಯಾಸ್ಯ ಗ್ರಾಹಕಾದೇಹ ದ್ವೈತ ಪ್ರಪಂಚಸ್ಯ ಆತ್ಮಾನವಬೋಧ ಮಾತ್ರೋಪಾದಾನಸ್ಯ ಸ್ವಯಂ ಸೇದ್ಧುಂ ಅಶಕ್ಯತ್ವಾತ್ ಆತ್ಮಸಿದ್ಧೇಶ್ಚ ಅನುಪಾದೇಯತ್ವಾತ್. ಎಷ್ಟು ಚೆನ್ನಾಗಿದೆ, ಎಂಥ ಸೊಗಸಾದ ಮಾರ್ಗದರ್ಶನ. ಸದ್ಗುರುಗಳಿಂದ ಯೋಗ್ಯರಾದ ಮುಮುಕ್ಷು ಶಿಷ್ಯರಿಗೆ ದೊರಕಬಹುದಾಗಿರುವಂತಹ ಮಹಾಪ್ರಸಾದ ಆತ್ಮಜ್ಞಾನೋಪದೇಶ. ಆತ್ಮಜ್ಞಾನೋಪದೇಶಕ್ಕಿಂತ ಭಿನ್ನವಾಗಿ ಯಾವುದೂ ಕೂಡ ಸದ್ಗುರುಗಳ ನಿಜವಾದ ಅನುಗ್ರಹವಲ್ಲ. ಭಗವಂತ ಗೀತಾಚಾರ್ಯ ಹೇಳಿದ್ದ ಭಗವದ್ಗೀತೆಯಲ್ಲಿ ಉಪದೇಕ್ಷಂತಿ ತೇ ಜ್ಞಾನಂ, ಆಮೇಲೆ ಜ್ಞಾನಿನಃ ತತ್ವದರ್ಶಿನಃ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ತತ್ವದರ್ಶಿಗಳಾದ ಜ್ಞಾನಿಗಳು, ಜ್ಞಾನಿಗಳಾದ ತತ್ವದರ್ಶಿಗಳು ಯೋಗ್ಯರಾದ ತಮ್ಮ ಶಿಷ್ಯರಿಗೆ ಉಪದೇಕ್ಷ್ಯಂತಿ ಉಪದೇಶ ಮಾಡ್ತಾರೆ. ಏನನ್ನ? ಜ್ಞಾನಂ. ಉಪದೇಕ್ಷಂತಿ ತೇ ಪೂಜಾಂ ಅಲ್ಲ, ಉಪದೇಕ್ಷಂತಿ ತೇ ಜಪಂ ಬೇಡ, ಉಪದೇಕ್ಷಂತಿ ತೇ ಧ್ಯಾನಂ ಅಲ್ಲ, ಉಪದೇಕ್ಷಂತಿ ತೇ ಯಾತ್ರಾಂ, ಉಪದೇಕ್ಷಂತಿ ತೇ ಯಜ್ಞಂ ಯಾವುದು ಅಲ್ಲ. ಉಪದೇಕ್ಷಂತಿ ತೇ ಜ್ಞಾನಂ. ಇದನ್ನೆಲ್ಲ ನನ್ನ ಪ್ರೀತಿಯ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಪಾಠ ಮಾಡುವ ಹೇಳ್ತಾ ಇದ್ರು. ನೋಡಪ್ಪ ಮಗು, ನಿಜವಾದ ಯೋಗ್ಯನಾದ ಶಿಷ್ಯನಿಗೆ ಬ್ರಹ್ಮನಿಷ್ಠನಾದ ಶ್ರೋತ್ರಿಯನಾದಂತಹ ಸದ್ಗುರು ಏನ್ ಕೊಡ್ತಾನೆ ಅಂದ್ರೆ ಜ್ಞಾನವನ್ನು ಕೊಡ್ತಾನೆ. ಯಾಕೆ? ದುಡ್ಡು ಕೊಡಬಾರ್ದೆ? ಬೇಕಾಗಿಲ್ಲ. ಇನ್ಯಾವುದು ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. 14 ಲೋಕಗಳಲ್ಲಿ ಬ್ರಹ್ಮಜ್ಞಾನಕ್ಕೆ ಸಮಾನವಾದಂತ ಸಂಪತ್ತಿಲ್ಲ. ಅಂತಹ ಬ್ರಹ್ಮಜ್ಞಾನವನ್ನ ಉಪದೇಶ ಮಾಡ್ತಾ ಇದ್ದಾರೆ ಪೂಜ್ಯರಾದ ಸದ್ಗುರು ಪುಂಗವರಾದ ಭಗವಾನ್ ಸುರೇಶ್ವರಾಚಾರ್ಯರು. ಸರ್ವಸ್ಯಾಸ್ಯ ದ್ವೈತ ಪ್ರಪಂಚಸ್ಯ, ಒಂದೊಂದೇ ಮಾತು, ಹೋಲ್ಸೇಲ್ ವ್ಯಾಪಾರ. ಅಸ್ಯ ದ್ವೈತ ಪ್ರಪಂಚಸ್ಯ, ಈ ದ್ವೈತ ಪ್ರಪಂಚ ಅಂತ ಏನ್ ತೋರ್ತಾ ಇದೆಯೋ, ಈ ದ್ವೈತ ಪ್ರಪಂಚಕ್ಕೆ 100 ಮುಖಗಳು. ಕ್ರಿಯಾ ಕಾರಕ ಫಲಾತ್ಮಕ ದ್ವೈತ ಪ್ರಪಂಚ ಆಗ್ಬೋದ? ಗ್ರಾಹಕ ಗ್ರಹಣ ಗ್ರಾಹ್ಯಾತ್ಮಕ ದ್ವೈತ ಪ್ರಪಂಚ ಪ್ರಮಾತೃ ಪ್ರಮಾಣ ಪ್ರಮೇಯ ಸ್ವರೂಪ ದ್ವೈತ ಪ್ರಪಂಚ ಶೋಕ ಮೋಹ ದುಃಖ ಆತ್ಮಕ ದ್ವೈತ ಪ್ರಪಂಚ. ಎಷ್ಟು ಬೇಕಾದ್ರೆ ಸರ್ವಸ್ಯಾಸ್ಯ ದ್ವೈತ ಪ್ರಪಂಚಸ್ಯ, ಈ ದ್ವೈತ ಪ್ರಪಂಚ ಅಂತ ಏನ್ ತೋರ್ತಾ ಇದೆಯೋ ಇದೆಲ್ಲಕ್ಕೂ ದ್ವೈತ ಪ್ರಪಂಚ ಅಂದ್ರೇನು? ಗ್ರಾಹಕಾದೇಹ, ಗ್ರಾಹಕ ಗ್ರಹಣಂ ಗ್ರಾಹ್ಯಿಶ್ಚ ಧನ, ಪ್ರಮಾತೃ ಪ್ರಮಾಣ ಪ್ರಮೇಯ. ಈ 3ರಲ್ಲಿ 14 ಲೋಕಗಳು ಬಂದವು. ಆಧ್ಯಾತ್ಮಿಕ ಪ್ರಪಂಚ, ಆದಿ ಭೌತಿಕ ಪ್ರಪಂಚ, ಆದಿ ದೈವಿಕ ಪ್ರಪಂಚ ಎಲ್ಲವನ್ನು ಮೂಟೆ ಕಟ್ಟಿಬಿಟ್ಟು ದ್ವೈತ ಪ್ರಪಂಚಸ್ಯ ಅನ್ಬಿಟ್ಟು ಗ್ರಾಹಕ ಮುಂತಾಗಿ ತೋರುತ್ತಿರುವ ಈ ದ್ವೈತ ಪ್ರಪಂಚಕ್ಕೆ ಸರ್ವಸ್ಯ, ದ್ವೈತ ಪ್ರಪಂಚ ಅದು ಇದು ಎಲ್ಲಾ ದ್ವೈತ ಪ್ರಪಂಚ. ದ್ವೈತ ಪ್ರಪಂಚದಲ್ಲಿ ಸೇರದಿರುವ ಪದಾರ್ಥಗಳೇ ಇಲ್ಲ.
ಬಂಧ ಮೋಕ್ಷ ಎನ್ನುವುದು ದ್ವೈತ ಪ್ರಪಂಚ, ಅಜ್ಞಾನ ಜ್ಞಾನ ಎನ್ನುವುದು ದ್ವೈತ ಪ್ರಪಂಚ, ಗುರು ಶಿಷ್ಯ ಎನ್ನುವುದು ದ್ವೈತ ಪ್ರಪಂಚ, ವೇದ ಶಾಸ್ತ್ರ ಪುರಾಣಗಳು ಎನ್ನುವುದು ದ್ವೈತ ಪ್ರಪಂಚ, ದೇವತೆಗಳು ಗ್ರಹಗಳು ಸ್ವರ್ಗಲೋಕ ಬ್ರಹ್ಮಲೋಕ ಎಲ್ಲವೂ ದ್ವೈತ ಪ್ರಪಂಚ. ಇಂಥ ದ್ವೈತ ಪ್ರಪಂಚಕ್ಕೆ ಕಾರಣ ಯಾವುದು? ನೋಡಿ ಎಂಥ ವಿಚಾರವಿದು. ಇಡೀ ದ್ವೈತ ಪ್ರಪಂಚ ಹಬ್ಬಿಬಿಟ್ಟಿದೆ. ಎರಡು ದೂರ ಹೋದ್ರು ದ್ವೈತ ಪ್ರಪಂಚವೇ. ಪಂಚಭೂತಗಳು ದ್ವೈತ ಪ್ರಪಂಚದಲ್ಲಿ ಅಡಕವಾಗಿವೆ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ. ಇಂಥ ದ್ವೈತ ಪ್ರಪಂಚಕ್ಕೆ ಕಾರಣ ಯಾವುದು? ದ್ವೈತ ಪ್ರಪಂಚವು ತೋರುವುದಕ್ಕೆ ಯಾವುದು ನಿಮಿತ್ತ ಅಂತ ಕೇಳಿದ್ರೆ ಆತ್ಮಾನವಬೋಧ ಏವ. ಆತ್ಮಾನವಬೋಧ ಮಾತ್ರ ಉಪಾದಾನಸ್ಯ ಆತ್ಮನಃ ಅನವಬೋಧ. ಆತ್ಮಾನವಬೋಧ ಆತ್ಮಾನವಬೋಧ ಏವ ಆತ್ಮಾನವಬೋಧ ಮಾತ್ರಂ. ಆತ್ಮಾನವಬೋಧ ಮಾತ್ರಮೇವ ಉಪಾದಾನಂ ನಿಮಿತ್ತಂ ಯಸ್ಯ ಸಹ ಆತ್ಮಾನವಬೋಧ ಮಾತ್ರೋಪಾದಾನಃ ಕಃ ಅಯಂ ಪ್ರಪಂಚ. ಏನು ಜ್ಞಾನಿಗಳ ಮಾತು! ಈ ದ್ವೈತ ಪ್ರಪಂಚ ಇಷ್ಟೊಂದು ಗಟ್ಟಿಯಾಗಿ ಜೋರಾಗಿ ತೋರುವುದಕ್ಕೆ ಏನು ಕಾರಣ? ಆತ್ಮ ಅನವಬೋಧ ಏವ. ಆತ್ಮನನ್ನ ಸರಿಯಾಗಿ ತಿಳಿದುಕೊಳ್ಳದಿರುವುದರಿಂದಲೇ ಈ ದ್ವೈತ ಪ್ರಪಂಚ ಅಂತ ತೋರ್ತಾ ಇದೆ. ಕಣ್ಣಿಗೆ ಮಾತ್ರ ತೋರುವುದಲ್ಲ. ಕಣ್ಣಿಗೆ ರೂಪ ತೋರ್ತಾ ಇದೆ, ಕಿವಿಗಳಿಗೆ ಶಬ್ದ ತೋರ್ತಾ ಇದೆ, ನಾಲಿಗೆ ರುಚಿ ತೋರ್ತಾ ಇದೆ, ಮೂಗಿ ಗಂಧ ಶಬ್ದ ಸ್ಪರ್ಶ ರೂಪ ರಸಗಂಧ ರೂಪದಿಂದ ಈ ಪ್ರಪಂಚ ಅಂತೇನು ತೋರ್ತಾ ಇದೆಯೋ ಇದಕ್ಕೆ ಕಾರಣ ಆತ್ಮಾನವಬೋಧ ಏವ. ನೋಡಿ, ಸ್ವರೇಶ್ವರಾಚಾರ್ಯರವರು ಈ ದ್ವೈತ ಪ್ರಪಂಚಕ್ಕೆ ಆತ್ಮಜ್ಞಾನವನ್ನೇ ಆತ್ಮ ಅನವಬೋಧವನ್ನೇ ಕಾರಣ ಅಂತ ಹೇಳಿ ಸೂತ್ರಕಾರರಾದ ಪೂರ್ವ ಮೀಮಾಂಸಾ ದರ್ಶನಕ್ಕೆ ಸೂತ್ರಕಾರರು ಜೈಮಿನಿ ಆಚಾರ್ಯ, ಉತ್ತರ ಮೀಮಾಂಸಾ ದರ್ಶನಕ್ಕೆ ಸೂತ್ರಕಾರರಾದ ಭಗವಾನ್ ಬಾದರಾಯಣಾಚಾರ್ಯರು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿಬಿಟ್ಟು ಎರಡನೇ ಸೂತ್ರದಲ್ಲಿ ಜನ್ಮಾದ್ಯಸ್ಯ ಯತಃ ಅಂದ್ರು. ಅಸ್ಯ ಯತಃ ಜನ್ಮಾದಿ ತದ್ ಬ್ರಹ್ಮ. ದ್ವೈತ ಪ್ರಪಂಚಕ್ಕೆ ಯಾವುದು ಮೂಲ ಕಾರಣವಾಗಿದೆಯೋ ಅದನ್ನು ಬ್ರಹ್ಮ ಅಂದ್ರು. ಅದನ್ನು ವಿವರಿಸುವಾಗ ಭಾಷ್ಯಕಾರ ಶಂಕರಾಚಾರ್ಯರು ಹೇಳ್ತಾರೆ, ಅಸ್ಯ ಜಗತಃ ನಾಮರೂಪಾಭ್ಯಾಂ ವ್ಯಾಕೃತಸ್ಯ ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ ಪ್ರತಿನಿಯತ ದೇಶ ಕಾಲ ನಿಮಿತ್ತ ಕ್ರಿಯಾ ಫಲಾಶ್ರಯಸ್ಯ ಮನಸಾಪಿ ಅಚಿಂತ್ಯ ರಚನಾರೂಪಸ್ಯ ಜಗತಃ ಜನ್ಮ ಸ್ಥಿತಿ ಭಂಗಂ ಯತಃ ಸರ್ವಜ್ಞಾತ್ ಸರ್ವಶಕ್ತೇಃ ಕಾರಣಾತ್ ಭವತಿ ತದ್ ಬ್ರಹ್ಮ ಇತಿ ವಾಕ್ಯಶೇಷಃ. ಏನು ಆಶ್ಚರ್ಯವಿಲ್ಲ. ಸೂತ್ರಕಾರರು, ಭಾಷ್ಯಕಾರರು, ಸ್ವರೇಶ್ವರಾಚಾರ್ಯ ಮೂವರು ಕೂಡ ಇಡೀ ಪ್ರಪಂಚಕ್ಕೆ ಕಾರಣ ಯಾವುದು ಅಂತ ಹೇಳ್ತಾರೆ. ಸೂತ್ರಕಾರರು ಹೇಳ್ಬಿಟ್ರು ಬ್ರಹ್ಮವೇ ಈ ದ್ವೈತ ಪ್ರಪಂಚಕ್ಕೆ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಅಂದ್ರು. ಅದನ್ನೇ ಭಗವತ್ಪಾದ ಶಂಕರಾಚಾರ್ಯರವರು ಆ ಸೂತ್ರಕ್ಕೆ ಭಾಷ್ಯವನ್ನ ಬರೆಯುವಾಗ ಸರ್ವಜ್ಞಂ ಸರ್ವಶಕ್ತಂಚ ಬ್ರಹ್ಮ ಅಸ್ಯ ಜಗತಃ ಕಾರಣಂ ಅಂದು. ಸರ್ವಜ್ಞವಾಗಿರುವ ಬ್ರಹ್ಮ, ಸರ್ವಶಕ್ತವಾಗಿರುವ ಬ್ರಹ್ಮವೇ ಈ ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂದು. ಸರ್ವಜ್ಞತ್ವಾತ್ ಬ್ರಹ್ಮ ಅಸ್ಯ ಜಗತಃ ನಿಮಿತ್ತಂ ಕಾರಣಂ. ಸರ್ವಶಕ್ತತ್ವಾಚ್ಚ ಬ್ರಹ್ಮೈವ ಜಗತಃ
ಉಪಾದಾನಂ ಕಾರಣಂ. ಈ ಸೂತ್ರ ಭಾಷ್ಯ ಪಾಠ ಮಾಡುವಾಗ ನನ್ನ ಪ್ರೀತಿಯ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಇದನ್ನೆಲ್ಲ ಹೇಳ್ತಾ ಇದ್ರು. ನೋಡಿ, ಸರ್ವ ಅಸ್ಮಾತ್ ಸರ್ವಜ್ಞಾತ್ ಸರ್ವಶಕ್ತೇ ಕಾರಣಾತ್ ಅನ್ಯಂ ನಾಸ್ತಿ ಎಂದ್ರು. ಈ ಜಗತ್ತಿಗೆ ಕಾರಣವಾಗಿರುವಂತಹದ್ದು ಬ್ರಹ್ಮ, ಪ್ರಧಾನವಲ್ಲ, ಪರಮಾಣುಗಳಲ್ಲ, ದೇವತೆಗಳಲ್ಲ, ಕರ್ಮಗಳು ಅಲ್ಲ ಅಂದ್ರು. ಎಂಥ ಕಾರಣವಾಗಿದೆ ಬ್ರಹ್ಮ? ಸರ್ವಜ್ಞಂ ಸರ್ವಶಕ್ತಂಚ. ಬ್ರಹ್ಮವು ಸರ್ವಜ್ಞವೂ ಆಗಿದೆ, ಸರ್ವಶಕ್ತವೂ ಆಗಿದೆ. ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾತ್. ಬ್ರಹ್ಮವು ಜಗತ್ತಿಗೆ ನಿಮಿತ್ತ ಕಾರಣ ಮಾತ್ರವಲ್ಲ, ಉಪಾದಾನ ಕಾರಣವೂ ಆಗಿದೆ. ಇದೆಲ್ಲವೂ ಅಧ್ಯಾರೋಪ ದೃಷ್ಟಿ ಹೇಳಿದ ಮಾತು. ಪ್ರಧಾನವು ಅಚೇತನವಾದ್ದರಿಂದ ಜಗತ್ತಿಗೆ ಕಾರಣವಲ್ಲ ಎಂದು ಅಪವಾದ ಮಾಡುವುದಕ್ಕಾಗಿ ಬ್ರಹ್ಮವೇ ಚೇತನವಾದ್ದರಿಂದ ಜಗತ್ತಿಗೆ ನಿಮಿತ್ತ ಕಾರಣವಾಗಿದೆ. ಬ್ರಹ್ಮವು ಸರ್ವಶಕ್ತವಾದ್ದರಿಂದಲೇ ಉಪಾದಾನ ಕಾರಣವಾಗಿದೆ ಎನ್ನುವಂತಹದ್ದು ಅಧ್ಯಾರೋಪ. ಪರಬ್ರಹ್ಮದಲ್ಲಿ ಜಗತ್ ಕಾರಣತ್ವವನ್ನ ಅಧ್ಯಾರೋಪ ಮಾಡಿ ಸಾಂಖ್ಯರ ಪ್ರಧಾನದಿಂದ ತಾರ್ಕಿಕರ ಪರಮಾಣುಗಳಿಂದ ಜಗತ್ ಕಾರಣತ್ವವನ್ನ ಅಪವಾದ ಮಾಡುತ್ತಿದ್ದಾರೆ. ಯಾರಿಗೂ ಅರ್ಥವಾಗಿಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಿಗೆ ಮಾತ್ರ ಅರ್ಥವಾಗಿರುವಂತಹ ಸೂಕ್ಷ್ಮ ವಿಚಾರ ಇದೆ. ಇಲ್ಲಿ ಸುರೇಶ್ವರಾಚಾರ್ಯರವರು ಬ್ರಹ್ಮವನ್ನ ಜಗತ್ತಿಗೆ ಕಾರಣ ಎಂದು ಹೇಳದೆ ಆತ್ಮಾನವಬೋಧವನ್ನ, ಆತ್ಮ ಅನವಬೋಧ, ಬ್ರಹ್ಮ ಅನವಬೋಧ, ಆತ್ಮನ ನಿಜ ಸ್ವರೂಪವನ್ನ ಅರಿಯದಿರುವುದರಿಂದ ಪ್ರಪಂಚ ತೋರ್ತಾ ಇದೆ. ಇದು ತಪ್ಪಾಯ್ತಲ್ವೇ? ಭಗವಾನ್ ಬಾದರಾಯಣಾಚಾರ್ಯರು, ಭಗವಾನ್ ಶಂಕರಾಚಾರ್ಯರವರು ಬ್ರಹ್ಮವನ್ನ ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತ ಹೇಳಿದ್ರು. ಅದನ್ನ ಬಿಟ್ಟುಬಿಟ್ಟು ಸುರೇಶ್ವರಾಚಾರ್ಯರು ಆತ್ಮ ಅನವಬೋಧವನ್ನೇ ಜಗತ್ತಿಗೆ ಉಪಾದಾನ ಕಾರಣ ಅಂತ ಹೇಳ್ತಾ ಇದ್ದಾರಲ್ಲ, ಇದು ತಪ್ಪಾಯ್ತಲ್ಲ ಅಂದ್ರೆ ತಪ್ಪಲ್ಲ. ಬ್ರಹ್ಮವನ್ನ ಜಗತ್ತಿಗೆ ಕಾರಣ ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ ಬ್ರಹ್ಮಕ್ಕಿಂತ ಭಿನ್ನವಾಗಿ ಜಗತ್ತಿಲ್ಲ ಅನ್ನುವಂತ ದೃಷ್ಟಿಯಿಂದ. ಇದೆಲ್ಲ ಬಹಳ ಸೂಕ್ಷ್ಮ ವಿಚಾರ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅಧ್ಯಾರೋಪಾಪವಾದ ಪ್ರಕ್ರಿಯೆಯಲ್ಲಿ ಪರಮ ತಾತ್ಪರ್ಯ ನಿಸ್ಸೀಮರು. ಉಪನಿಷತ್ತುಗಳಲ್ಲಿ ಅಧ್ಯಾರೋಪ ದೃಷ್ಟಿಯಿಂದಲೇ ಬ್ರಹ್ಮವನ್ನ ಜಗತ್ತಿಗೆ ಕಾರಣವೆಂದು, ಜಗತ್ತಲ್ಲಿ ಬ್ರಹ್ಮದ ಕಾರ್ಯವೆಂದು ಹೇಳಿದ್ದಾರೆ. ಯಾಕೆ? ಬ್ರಹ್ಮವು ಜಗತ್ತಿಗೆ ಉಪಾದಾನ ಕಾರಣವಾದ್ದರಿಂದ ಬ್ರಹ್ಮ ಭಿನ್ನಂ ಜಗತಿ, ಬ್ರಹ್ಮ ಭಿನ್ನ ಪ್ರಪಂಚ, ಬ್ರಹ್ಮ ಭಿನ್ನಂ ವಿಶ್ವಂ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ಪಯಂತಿ ವಿಸಂವಿಶಂತಿ. ಸಾಕು. ಇಲ್ಲಿ ಪ್ರಕೃತ ಆತ್ಮಾನವಬೋಧ ಮಾತ್ರೋಪಾದಾನ ಅನ್ನುವುದು. ಆತ್ಮನನ್ನ ಸರಿಯಾಗಿ ತಿಳಿದುಕೊಳ್ಳದಿರುವುದರಿಂದಲೇ ಆತ್ಮನನ್ನೇ ಅಜ್ಞಾನಿಗಳು ಪ್ರಪಂಚ ಎಂದು ಕಾಣುತ್ತಿದ್ದಾರೆ. ಒಂದು ಉದಾಹರಣೆ ಕೊಡ. ಬಿದ್ದಿರುವುದು ಹಗ್ಗದ ತುಂಡು, ಹಗ್ಗ ಮಬ್ಬುಗತ್ತರೆ, ಅದನ್ನ ಹಗ್ಗ ಎಂದು ತಿಳಿಯದಿರುವುದರಿಂದಲೇ ನಮಗೆ ಹಾವು ಅಂತ ಕಾಣ್ತಾ ಇದೆ. ಹಾವಿಗೆ ಕಾರಣ ಯಾವುದು? ಸರ್ಪ. ಸರ್ಪಕ್ಕೆ ಕಾರಣ ಯಾವುದು? ರಜ್ಜು ಅನವಬೋಧ. ಇದು ಹಗ್ಗ ಎಂದು ತಿಳಿಯದಿರುವುದೇ ಹಾವಿಗೆ ಕಾರಣ. ಯಾವಾಗ ನಾವು ಹತ್ರಕ್ಕೆ ಹೋಗಿ ಹಗ್ಗ ಅಂತ ತಿಳ್ಕೊತೇವೆಯೋ ಆಗಿಲ್ವೇ ಇಲ್ಲ. ಏನ್ ಆಶ್ಚರ್ಯವಿದೆ. ಇಡೀ ದ್ವೈತ ಪ್ರಪಂಚ
ಜೋರ ಕಾಣಿಸ್ತಾ ಇದೆ, ಬರೀ ಜೊಳ್ಳು. ಸಿನಿಮಾ ಪರದೆ ಮೇಲೆ ನಾ ಸಿನಿಮಾ ನೋಡಿಲ್ಲ, ಇಲ್ಲಿಗೆ ಸಿನಿಮಾನೂ ನೋಡಿಲ್ಲ, ನಾಟಕನೂ ನೋಡಿಲ್ಲ. ಸಿನಿಮಾ ಪರದೆ ಮೇಲೆ ಎಷ್ಟು ತರಹ ತೋರ್ತಾ ಇದೆ. ಯುದ್ಧ ತೋರ್ತಾ ಇದೆ, ಮದುವೆ ತೋರ್ತಾ ಇದೆ, ಗೃಹ ಪ್ರವೇಶ ತೋರ್ತಾ ಇದೆ, ಜ್ಞಾನಿಗಳ ಉಪದೇಶ, ಎಲ್ಲವೂ ಸುಳ್ಳಲ್ವೇ? ಎಲ್ಲವೂ ಕೂಡ ಪರದೆ ಮಾತ್ರ. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿಗಳ ನಿಶ್ಚಯ ಜ್ಞಾನ, ಈ ಪ್ರಪಂಚವೆಲ್ಲವೂ ಬ್ರಹ್ಮವೇ. ಬ್ರಹ್ಮೈವೇದಂ ವಿಶ್ವಂ, ಪುರುಷೈವೇದಂ ಸರ್ವಂ, ಆತ್ಮೈವೇದಂ ಸರ್ವಂ, ಈಶಾವಾಸ್ಯಮಿದಂ ಸರ್ವಂ, ವಾಸುದೇವ ಸರ್ವಂ, ಐತದಾತ್ಮವಿದಂ ಸರ್ವಂ. ಮುಗಿದಾಯ್ತು. ಇದನ್ನು ತಿಳಿಸುವುದಕ್ಕಾಗಿ ತುಂಬಾ ನಾಟಕ ಮಾಡ್ತಾ ಇದ್ದಾರೆ ಬ್ರಹ್ಮಜ್ಞಾನಿಗಳು. ಗ್ರಾಹಕಾದೇಹೇ ದ್ವೈತ ಪ್ರಪಂಚಸ್ಯ, ಗ್ರಾಹಕ ಗ್ರಹಣ ಗ್ರಾಹ್ಯ ರೂಪವಾಗಿ ತೋರುತ್ತಿರುವ ಈ ದ್ವೈತ ಪ್ರಪಂಚಕ್ಕೆ ಆತ್ಮ ಅನವಬೋಧಯೇವ ಉಪಾದಾನಂ ಕಾರಣಂ, ಆತ್ಮನನ್ನ ಸರಿಯಾಗಿ ತಿಳಿದುಕೊಳ್ಳದಿರುವುದೇ ಜ್ಞಾನಾಭಾವವೇ ಉಪಾದಾನ ಕಾರಣವಾಗಿದೆ. ಇಂಥ ದ್ವೈತ ಪ್ರಪಂಚವು ಸ್ವಯಂ ಸೇದ್ವಂ ಅಶಕ್ಯತ್ವಾತ್, ಸ್ವಯಂ ತಾನೇ ತಾನಾಗಿ ಸ್ವತಂತ್ರವಾಗಿ ಸೇದ್ವಂ ಸಿದ್ಧವಾಗುವುದಕ್ಕೆ ಅಶಕ್ಯತ್ವ ಸಾಧ್ಯವಿಲ್ಲ. ಈ ದ್ವೈತ ಪ್ರಪಂಚ ತಾನೇ ತಾನಾಗಿ ತೋರಲಾರದು. ಒಂದು ಉದಾಹರಣೆ, ಆನೆ ಸಿನಿಮಾದಲ್ಲಿ ತಾನೇ ತಾನಾಗಿ ತೋರಲಾರದು. ರಾಜ ಸಿನಿಮಾದಲ್ಲಿ ತಾನೇ ತಾನಾಗಿ ತೋರಲಾರ. ಏನ್ ಬೇಕು? ಪರದೆ ಬೇಕು. ಪರದೆ ಇಲ್ಲದೆ ಹೋದರೆ ಆನೆಯೂ ಇಲ್ಲ, ಸಮುದ್ರವೂ ಇಲ್ಲ, ಬೆಟ್ಟವೂ ಇಲ್ಲ, ನದಿಗಳೂ ಇಲ್ಲ, ಶಂಕರಾಚಾರ್ಯರು ಇಲ್ಲ, ಶಿಷ್ಯರು ಇಲ್ಲ. ಆ ಪರದೆ ಎಷ್ಟು ಮುಖ್ಯವಾದದ್ದು, ಹೌದಾ? ನಮ್ಮ ಅನುಭವದಲ್ಲಿ ಆ ಪರದೆ ತೆಗೆದುಬಿಟ್ರೆ ಆನೆಯಲ್ಲಿ, ಸೊಳ್ಳೆಯಲ್ಲಿ ಯಾವುದೂ ಇಲ್ಲ. ಅದೇ ರೀತಿಯಲ್ಲಿ ಆತ್ಮನೇ ಪರದೆ. ಆತ್ಮನನ್ನ ತಿಳಿದುಕೊಳ್ಳದಿರುವುದರಿಂದ ಆತ್ಮನೆಂಬ ಪರದೆಯ ಮೇಲೆ ದ್ವೈತ ಪ್ರಪಂಚ ತೋರ್ತಾ ಇದೆ. ಆದರೆ ಬ್ರಹ್ಮಜ್ಞಾನಿಗಳಿಗೆ ಗೊತ್ತು ಏನಂತ, ಇದೆಲ್ಲವೂ ನಾನೇ, ಸರ್ವಂ ಕಲ್ವಿದಂ ಬ್ರಹ್ಮ, ಆತ್ಮೈವೇದಂ ಸರ್ವಂ, ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದುಕೊಂಡಿರುವ ಬ್ರಹ್ಮಜ್ಞಾನಿಗೆ ಈ ಪ್ರಪಂಚ ಕಾಣುತ್ತೆ, ಕಂಡು ಸುಳ್ಳು ಇಲ್ಲ. ಆತ್ಮಾನವಬೋಧ ಮಾತ್ರೋಪ, ಇಂಥ ದ್ವೈತ ಪ್ರಪಂಚವು ಸ್ವಯಂ ತಾನೇ ತಾನಾಗಿ ಸೇದ್ದು ಸಿದ್ಧವಾಗಲು ಅಶಕ್ಯತ್ವ ಸಾಧ್ಯವಿಲ್ಲ. ಈ ದ್ವೈತ ಪ್ರಪಂಚಕ್ಕೆ ಸ್ವತಃ ಅಸ್ತಿತ್ವವಿಲ್ಲ. ಆತ್ಮಸಿದ್ಧೇಶ್ಚ ಅನುಪಾದೇಯತ್ವಾತ್, ಆತ್ಮನಿಂದ ಸಿದ್ಧವಾಗ್ತಾ ಇದೆ. ಆ ಆತ್ಮನಿಂದ ಸಿದ್ಧವಾಗುತ್ತಿದೆ ಎಂದರೂ ಒಂದೇ, ಆತ್ಮನಿಗಿಂತ ಭಿನ್ನವಾಗಿಲ್ಲ ಅಂದ್ರೆ. ಹೌದಾ? ಏನು ಉದಾಹರಣೆ ಕೊಡೋಣ? ರಜ್ಜು ಸರ್ಪ, ಆ ರಜ್ಜುವಿನ ಅಜ್ಞಾನದಿಂದ ಸರ್ಪ ತೋರ್ತಾ ಇದೆ. ಹಾಗಾದ್ರೆ ರಜ್ಜುವೇನ್ ಹೇಳ್ಬಿಡಿ, ರಜ್ಜುವೇನ್ ಗೊತ್ತಾಗಿ ಬಿಟ್ರೆ ಸರ್ಪ ಇಲ್ಲವೇ ಇಲ್ಲ. ನೋಡಿ, ಈ ದ್ವೈತ ಪ್ರಪಂಚ ತೋರುವ ರೂಪದಿಂದ ಜೊಳ್ಳು, ಇರುವ ರೂಪದಿಂದ ಆತ್ಮ. ಆತ್ಮ ಅಂತ ತಿಳಿದುಕೊಂಡಾಗ ಅನುಪಾದೇಯತ್ವ, ಈ ಪ್ರಪಂಚವೇ ಇಲ್ಲ. ಅದ ಹೀಗಿರುವುದರಿಂದ ಆತ್ಮನಶ್ಚ, ಚೆನ್ನಾಗಿದೆ ಶ್ಲೋಕ, ಆತ್ಮನಶ್ಚೇ ನಿವಾರ್ಯಂತೆ ಬುದ್ಧಿ ದೇಹ ಘಟಾದಯ ಷಷ್ಠಗೋಚರ ಕಲ್ಪಾಸ್ತೆ ವಿಜ್ಞೇಯ ಪರಮಾರ್ಥತಃ. ಒಂದೊಂದು ಶ್ಲೋಕವೂ ಕೂಡ ಅದ್ಭುತವಾಗಿದೆ. ಈಗ ಅನ್ವಯ ಹೇಳ್ತೇನೆ. ಬುದ್ಧಿ ದೇಹ ಘಟಾದಯ ಪದಾರ್ಥ ಪುಲ್ಲಿಂಗ, ಆತ್ಮನಃ ಸಕಾಶಾತ್ ನಿವಾರ್ಯಂತೆ ಚೇತ್ ತೇ ಪರಮಾರ್ಥತಃ ಷಷ್ಠಗೋಚರ ಕಲ್ಪಾ ವಿಜ್ಞೇಯ. ಅನ್ವಯ ಜೋರಾಗಿದೆ ಶ್ಲೋಕ. ಬುದ್ಧಿ ದೇಹ ಘಟ ಮುಂತಾದ ಪದಾರ್ಥಗಳು, ಇದು ಕರ್ಮಣಿ ಪ್ರಯೋಗ. ಮೊದಲು ಬುದ್ಧಿ, ಬುದ್ಧಿಯಿಂದ ದೇಹ,
ಅನಂತರ ಘಟ. ಬುದ್ಧಿ ಎನ್ನುವುದು ಸೂಕ್ಷ್ಮತಮವಾಗಿರುವ ಆತ್ಮನ ಸಮೀಪತಮವಾಗಿರುವ ತತ್ವ. ಬುದ್ಧಿಯ ನಾನು ಅಂತ ಮಾಡ್ಕೊಂಡೆ, ಅನಂತರ ದೇಹ ನಾನು, ಈ ಬುದ್ಧಿ ಬಂತ, ಆಮೇಲೆ ಗಡಿಗೆ ಅಂತಃಕರಣ, ಇಂದ್ರಿಯ, ದೇಹ, ಘಟ, ಆದಯ ಮುಂತಾದವುಗಳನ್ನ ಆತ್ಮನ ದೆಸೆಯಿಂದ ನಿವಾರ್ಯಂತೆ ಬಿಡಿಸಿಬಿಟ್ಟರೆ, ಆತ್ಮನಿಂದ ತಪ್ಪಿಸಿಬಿಟ್ಟರೆ, ಆತ್ಮನ ಸಾನ್ನಿಧ್ಯವನ್ನ ಈ ಬುದ್ಧಿ ದೇಹ ಘಟಾದಿಗಳಿಗೆ ತಪ್ಪಿಸಿಬಿಟ್ಟರೆ, ಆತ್ಮನಿಂದ ಬೇರ್ಪಡಿಸಿಬಿಟ್ಟರೆ, ತೇ ಜ್ಞೇಯ, ಈ ಪದಾರ್ಥಗಳು ಷಷ್ಠ ಗೋಚರ, ಷಷ್ಠ ಷಣ್ಣಾಂ ಪೂರ್ಣಂ ಷಷ್ಠಂ, ಪಂಚಮಂ ಪಂಚಾನಾಂ ಪೂರ್ಣಂ ಪಂಚಮಂ. ಗುರುಗೆ ಪಾಠ ಮಾಡ್ಬೇಕಾದ್ರೆ ಷಟ್ಟು ಬೇರೆ, ಷಷ್ಠ ಬೇರೆ, ಪಂಚ ಬೇರೆ, ಪಂಚಮ ಬೇರೆ ಅಂತ ಹೇಳ್ತಾ ಇದ್ರು. ಅದ್ಭುತ ಅದ್ಭುತ. ಆ ಗುರುಗಳ ಪಾಠವನ್ನು ಜ್ಞಾಪಿಸ್ಕೊಂಡ್ಬಿಟ್ರೆ ರೋಮಾಂಚನ. ಷಷ್ಠ ಎನ್ನುವ ಮಾತಿಗೆ ಆರನೆಯ ಷಷ್ಠ ಗೋಚರ, ಆರನೇ ಪ್ರಮಾಣಕ್ಕೆ ಗೋಚರವಾಗುವುದಕ್ಕೆ ಇವೆಲ್ಲವೂ ಕೂಡ ಸಮಾನವಾಗುತ್ತವೆ. 5 ಇಂದ್ರಿಯ ಪ್ರಸಿದ್ಧವಾಗಿದೆ ಅಲ್ವೇ? ಪಂಚ ಜ್ಞಾನೇಂದ್ರಿಯಾಣಿ, ಪಂಚ ಕರ್ಮೇಂದ್ರಿಯಾಣಿ, ಪಂಚ ವಿಷಯ, ಶಬ್ದ, ಸ್ಪರ್ಶ, ರೂಪಂ, ರಸ, ಗಂಧ. 5 ವಿಷಯ. ಒಂದೊಂದು ವಿಷಯಕ್ಕೆ ಒಂದೊಂದು ಇಂದ್ರಿಯ. ರೂಪಕ್ಕೆ ಕಣ್ಣು, ಶಬ್ದಕ್ಕೆ ಕಿವಿ, ರುಚಿಗೆ ನಾಲಿಗೆ, ಗಂಧಕ್ಕೆ ಮೂಗು, ಸ್ಪರ್ಶೇಂದ್ರಿಯಕ್ಕೆ ಚರ್ಮ. 5 ಇಂದ್ರಿಯ. 5 ಇಂದ್ರಿಯಗಳನ್ನ ಬಿಟ್ಟು 5 ಇಂದ್ರಿಯಗಳಿಂದ ಭಿನ್ನವಾಗಿ 6ನೇ ಇಂದ್ರಿಯ ಇಲ್ಲವೇ ಇಲ್ಲ. ಇಡೀ 14 ಪ್ರಪಂಚಗಳಲ್ಲಿರುವ ಎಲ್ಲ ದ್ವೈತ ವಸ್ತುಗಳನ್ನು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಮಾಡ್ಬೇಕು. ಇದನ್ ಬಿಟ್ಟು ಬೇರೆ ಪದಾರ್ಥವೇ ಆಕಾಶ ಅಂತ ಹೇಳ್ತೇವೆ. ಆಕಾಶ ಎನ್ನುವುದು ಕೂಡ ಒಂದು ಸೂಕ್ಷ್ಮವಾಗಿರುವ ತತ್ವ. ಶಬ್ದ ಗುಣಕಮಾಕಾಶಂ. ದೇವತೆ ಅಂತ ಹೇಳ್ತೇವೆ. ದೇವತೆಗಳು ಕೂಡ ಒಂದು ತತ್ವ. ಇಡೀ 14 ಲೋಕಗಳಲ್ಲಿರುವ ಎಲ್ಲ ಪದಾರ್ಥಗಳನ್ನು 5 ಅಂತ ಹೇಳ್ಬಿಟ್ರು. 5 ಪದಾರ್ಥಗಳನ್ನ, 5 ವಸ್ತುಗಳನ್ನ ಅರಿಯುವುದಕ್ಕೆ 5 ಇಂದ್ರಿಯ. 6ನೆಯ ಪದಾರ್ಥವೂ ಇಲ್ಲ, 6ನೆಯ ಇಂದ್ರಿಯವೂ ಇಲ್ಲ. ಈ ಬುದ್ಧಿ ದೇಹ ಘಟಾದಿಗಳನ್ನ ಆತ್ಮನಿಂದ ಬೇರ್ಪಡಿಸಿ ನೋಡುವಾಗ ಇವೆಲ್ಲವೂ ಕೂಡ ಷಷ್ಠ ಗೋಚರ ಕಲ್ಪಾಹ. 6ನೆಯ ಇಂದ್ರಿಯಕ್ಕೆ ಗೋಚರವಾದಂತೆ ಆಗುತ್ತವೆ. 6ನೇ ಇಂದ್ರಿಯಕ್ಕೆ ಗೋಚರವಾದ ಪದಾರ್ಥಗಳಂತೆ. ಕಲ್ಪ ಸದೃಶ ಅರ್ಥವೇನು? ಪದ ಇಲ್ಲ ಅಂತ. ನಮ್ಮ ಮನೆಯಲ್ಲಿ ಒಂದು ಪದಾರ್ಥ ಇದೆ, ಅದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಯಾವುದು ಅಲ್ಲ. ಅದನ್ನು ತೋರಿಸ್ತೇನೆ ಬನ್ನಿ ಹಿಂದ. ಹೌದು, ತೋರಿಸ್ತಾ ನೋಡಿದ್ವು, ಆಯ್ತಲ್ಲ, ಅದನ್ನು ರೂಪ ಒಳ್ಳೆದ್ದು ಅಂತ ಆಯ್ತು. ಜ್ಞಾಪಕ ಇಟ್ಟರೆ 5 ವಿಷಯಗಳು, 5 ಇಂದ್ರಿಯ. 6ನೇ ಇಂದ್ರಿಯ ಇಲ್ಲ, 6ನೇ ವಿಷಯವೂ ಇಲ್ಲ. ಅದರಂತೆ ಬುದ್ಧಿ ದೇಹ ಘಟಾದಿ ಪದಾರ್ಥಗಳು ಆತ್ಮನ ಬೇರ್ಪಡಿಸಲ್ಪಟ್ಟರೆ, ಆತ್ಮನ ಸಂಬಂಧವಿಲ್ಲದೆ ಹೋದರೆ ಇಲ್ಲ ಅಂತ ಆಗ್ಬಿಡುತ್ತೆ. ಹಗ್ಗದಲ್ಲಿ ಹಾವು ತೋರ್ತಾ ಇದೆ, ಹಗ್ಗ ತಗೊಂಡ್ಬಿಟ್ರೆ ಹಗ್ಗದ ದೆಸೆಯಿಂದ ಹಾವನ್ನ ತಪ್ಪಿಸಿ ಬಿಟ್ಟರೆ ಹಾವಿಲ್ವೇ ಇಲ್ಲ. ಹಾವು ಅಂದ್ರೇನು? ಹಗ್ಗವೇ. ಹಗ್ಗವೇ ಕತ್ತಲೆಯಲ್ಲಿ ಹಾವಾಗಿ ತೋರ್ತಾ ಇದೆಯಲ್ವೇ? ಇದು ಹಾವು ಎನ್ನುವ ಅರಿವಿಲ್ಲದ್ದರಿಂದ ನಮಗೆ ಹಗ್ಗದಲ್ಲಿ ಹಾವು ತೋರ್ತಾ ಇದೆ. ಅದೇ ರೀತಿಯಲ್ಲಿ ಈ ಪ್ರಪಂಚವೆಲ್ಲವೂ ನಾನೇ. ನಾನೇ ಬ್ರಹ್ಮವು ಬೇರಲ್ಲ. ಉಪನಿಷತ್ತುಗಳಲ್ಲಿ ಮಯ್ಯೇವ ಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಲಯಂ ಯಾತಿ ತದ್ಬ್ರಹ್ಮ ದ್ವಯಮಸ್ಮ್ಯಹಂ ಅಂತ ಹೇಳಿದೆ. ಅಂದರೆ ಇದು ಈ ತೋರುತ್ತಿರುವ
ಸೂರ್ಯ, ಚಂದ್ರ, ಬೆಂಕಿ, ಬೆಟ್ಟ, ನದಿ, ಸಮುದ್ರ, ಕಾಡು, ಮೇಡು, ಊರು, ಹಳ್ಳಿ, ಸಕಲ ಚರಾಚರಗಳು, ಎಚ್ಚರ, ಕನಸು, ನಿದ್ರೆ ಎಲ್ಲವೂ ತನ್ನಲ್ಲಿಯೇ ಹುಟ್ಟಿ ಇದ್ದು ತನ್ನಲ್ಲಿಯೇ ಲಯವಾಗುತ್ತಿರುವ ಸದ್ಬ್ರಹ್ಮವೇ. ಏಕಮೇವ ದ್ವಿತೀಯಂ ಬ್ರಹ್ಮ ಎಂದು ತಿಳಿಸುತ್ತಿರುವುದು ಪರಮಾರ್ಥ ದೃಷ್ಟಿಯಿಂದ. ಇದನ್ನು ವ್ಯವಹಾರ ದೃಷ್ಟಿಯಿಂದಲಾಗಲಿ ಇಂದ್ರಿಯ ದೃಷ್ಟಿಯಿಂದಲಾಗಲಿ ಕಾಣಲು ಸಾಧ್ಯವಿಲ್ಲ. ಇದಕ್ಕೆ ವೇದಾಂತ ಶಾಸ್ತ್ರದಿಂದ ಮಾತ್ರ ಅನುಭವದಲ್ಲಿ ಕಾಣಲು ಸಾಧ್ಯ. ವೇದಾಂತಗಳಿಗೆ ಅಂತ್ಯಂ ಪ್ರಮಾಣಂ ಎಂದಿದ್ದಾರೆ ಶಂಕರರು. ನಮ್ಮ ಕನಸಿನಲ್ಲಿ ತೋರಿ ಹಾರುವ ಅನುಭವವನ್ನು ಕನಸಿನ ದೃಷ್ಟಿಯಿಂದಲೇ ವಿಚಾರ ಮಾಡಿದರೆ ಸಾಕು. ಈ ಸತ್ಯವೆಂದುಕೊಂಡಿರುವ ಎಚ್ಚರವು ಕನಸೇ ಅಲ್ಲವೇ? ಎಚ್ಚರ ಕನಸುಗಳು ದರ್ಶನಾವಸ್ಥೆಯಾದರೆ ಗಾಢ ನಿದ್ರೆ ಅದರ್ಶನಾವಸ್ಥೆ. ಭಗವಾನ್ ಸುರೇಶ್ವರಾಚಾರ್ಯರು ಅಸಂಕುಚಿತ ಚಿತ್ ಪದ್ಮ ಪ್ರಾಜ್ಞ ಸ್ವಪ್ನ ಪ್ರಬೋಧವತ್ ತಥಾ ಪ್ರಫುಲ್ಲ ಬೋಧಾಬ್ಜ ಪ್ರಾಜ್ಞವತ್ ಸ್ವಪ್ನಬೋಧಯೋ ಎಂದಿದ್ದಾರೆ. ಇದರ ಅರ್ಥ ವೈಶ್ವಾನರ ತೈಜಸ ಆತ್ಮರಂತೆಯೇ ಪ್ರಾಜ್ಞನು ಸಂಕುಚಿತವಾಗದ ಚಿನ್ಮಾತ್ರ ಸ್ವರೂಪನೇ ಆಗಿರುತ್ತಾನೆ. ಪ್ರಾಜ್ಞಾತ್ಮನಂತೆಯೇ ವೈಶ್ವಾನರ ತೈಜಸ ಆತ್ಮರುಗಳು ಅರಳದಿರುವ ಚಿನ್ಮಾತ್ರ ಸ್ವರೂಪರೇ ಆಗಿರುತ್ತಾರೆ. ಎಂದೆಂದಿಗೂ ಆತ್ಮನು ಕೇವಲ ಸಾಕ್ಷಿ ಮಾತ್ರ. ಇವೆಲ್ಲವೂ ಉಪಾಧಿಗಳ ಕಾಟ ಮಾತ್ರ. ಸಂಪೂರ್ಣತೆಯು ಮೂರೂ ಅವಸ್ಥೆಗಳನ್ನು ಆಯಾ ಅವಸ್ಥೆಗಳ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಮಾತ್ರ ದೊರಕುತ್ತದೆ. ಈಗ ಅವಸ್ಥಾತ್ರಯ ಸಾರಸ್ವರೂಪ ಕೇಳೋಣ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ಚಂದಿರರೊಳಗೆಲ್ಲ ಮುದವೇರೆ ಬಿಡದೆ ಬೆಳಗುವೆನಲ್ಲ. ಸೂರ್ಯ ಚಂದಿರರೊಳಗೆಲ್ಲ ಮುದವೇರೆ ಬಿಡದೆ ಬೆಳಗುವೆನಲ್ಲ. ತಾರೆಗೆ ಮಿಂಚಲಿ ತೋರುದೆ ಬೆಂಕಿಗೆ ಮೀರಿದ ಸೂಡನು ಸೂಡಿಪೆನಲ್ಲ. ತಾರೆಗೆ ಮಿಂಚಲಿ ತೋರುದೆ ಬೆಂಕಿಗೆ ಮೀರಿದ ಸೂಡನು ಸೂಡಿಪೆನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ಬೆಟ್ಟವೋ ನದಿ ಮುನ್ನೀರೆಲ್ಲ, ನಾ ತೊಟ್ಟ ತೊಡಿಗೆ ಇದು ಹುಸಿಯಲ್ಲ. ಬೆಟ್ಟವೋ ನದಿ ಮುನ್ನೀರೆಲ್ಲ, ನಾ ತೊಟ್ಟ ತೊಡಿಗೆ ಇದು
ಹುಸಿಯಲ್ಲ. ದಟ್ಟಡವಿಯು ಬಲು ಬಟ್ಟ ಬಯಲು ಪುರಪಟ್ಟಣಗಳು ಎನ್ನಿಷ್ಟವಿದೆಲ್ಲ. ದಟ್ಟಡವಿಯು ಬಲು ಬಟ್ಟ ಬಯಲು ಪುರಪಟ್ಟಣಗಳು ಎನ್ನಿಷ್ಟವಿದೆಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಯೇನಲ್ಲ. ರೂಪೆಲ್ಲ ನ ಧರಿಸಿದ ಮಾಯೆಯು ಮತ್ತಿಲ್ಲ. ನರನಾರಿ ಜನ ರೂಪೆಲ್ಲ ನ ಧರಿಸಿದ ಮಾಯೆಯು ಮತ್ತಿಲ್ಲ. ಚರಜಂಗಮ ಜೀವರುಗಳ ಕಲ್ಪಿಸಿ ಮೆರೆಯಿಪ ನಾಟಕವಿದು ಸಟೆಯಲ್ಲ. ಚರಜಂಗಮ ಜೀವರುಗಳ ಕಲ್ಪಿಸಿ ಮೆರೆಯಿಪ ನಾಟಕವಿದು ಸಟೆಯಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಯೇನಲ್ಲ. ಎಚ್ಚರು ಕನಸು ನಿದ್ರೆಗಳೆಲ್ಲ ಜನರಿಚ್ಛೆಯ ಕಲ್ಪನೆಯಲ್ಲದಿಲ್ಲ. ಎಚ್ಚರು ಕನಸು ನಿದ್ರೆಗಳೆಲ್ಲ ಜನರಿಚ್ಛೆಯ ಕಲ್ಪನೆಯಲ್ಲದಿಲ್ಲ. ನಿಚ್ಚವು ಮಾರ್ಪಡದಚ್ಚರೂಪಿನಲ್ಲಿ ಸಚ್ಚಿತ್ ಸುಖ ಶಂಕರ ನಿಘನಲ್ಲ. ನಿಚ್ಚವು ಮಾರ್ಪಡದಚ್ಚರೂಪಿನಲ್ಲಿ ಸಚ್ಚಿತ್ ಸುಖ ಶಂಕರ ನಿಘನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಯೇನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಯೇನಲ್ಲ. ಇದೋ ನಾನೇ ನಾನಾಗಿಯೇನಲ್ಲ. ಇದೋ ನಾನೇ ನಾನಾಗಿಯೇನಲ್ಲ. ಆತ್ಮ ಬ್ರಹ್ಮ ಅಂತ ಹೇಳಲಿಲ್ಲ. ಆತ್ಮ ಇವೇದಂ ಸರ್ವಂ, ನಾನೇ ಪ್ರಪಂಚವಾಗಿ ತೋರ್ತಾ ಇದ್ದೇನೆ ಎನ್ನುವಂತ ಜ್ಞಾನವಿಲ್ಲದ್ದರಿಂದ. ಯಾಕೆ ಜ್ಞಾನವಿಲ್ಲ? ವಿಚಾರ ಮಾಡಿಲ್ಲ. ಎಲ್ಲ ಮಾನವರು ಕೂಡ ಇವತ್ತು ಕರ್ತೃತಂತ ಸಾಧನೆ ಮುಡಿಬಿಟ್ಟಿದ್ದಾರೆ, ಸಂತೋಷ. ಆದರೆ ಅಧ್ಯಾತ್ಮ ಸಾಧಕರಾದ ಸನ್ಯಾಸಿಗಳು, ಯತಿಪುಂಗವರು, ಮುಮುಕ್ಷುಗಳು ಆ ಕರ್ತೃತಂತ ಸಾಧನೆ ಮುಳುಗಿದ್ದಾರೆ ಅಂದ್ರೆ ಎಂಥ ಅನ್ಯಾಯವಿದು. ಬಹಳ ಸರಿ. ಬುದ್ಧಿ ದೇಹ ಘಟಾದಿಗಳನ್ನ ಆತ್ಮನಿಂದ ತಪ್ಪಿಸಿ ಆತ್ಮನಿಗಿಂತ ಬೇರೆಯಾಗಿ ಬಿಡಿಸಿ ಬಿಟ್ಟರೆ ಅದ್ಯಾವುದೂ ಕೂಡ ಜೊಳ್ಳು ಅಂತ ಆಗ್ಬೇಕು. ಯಾವುದೂ ಸತ್ಯವಲ್ಲ. ಪರಮಾರ್ಥತಃ ನಿಜವಾಗಿ ನೋಡಿದರೆ ಆತ್ಮನೇ. ಆತ್ಮ ಅಂತ ಅರ್ಥವಾಗ್ಲಿಲ್ವಾ? ಅನಾಪ್ತ ರೂಪದಿಂದ ನೋಡ್ತಾ ಇದ್ದೀರಾ, ಆಗ ಎಲ್ಲವೂ ಕೂಡ ಷಷ್ಠ ಗೋಚರ ಕಲ್ಪ. 6ನೇ ಪ್ರಮಾಣಕ್ಕೆ ಗೋಚರವಾದಂತೆ ಸುಳ್ಳು ಅಂತ ಇಲ್ವೇ ಇಲ್ಲ. ಅವಿದ್ಯಾ ಕಲ್ಪಿತ. ನೋಡಿ ಎಷ್ಟು ಚೆನ್ನಾಗಿ ಗೌಡಪಾದಾಚಾರ್ಯರು, ಶಂಕರಾಚಾರ್ಯರು, ಸ್ವರೇಶ್ವರಾಚಾರ್ಯರು, ಭಗವಾನ್ ರಮಣ ಮಹರ್ಷಿಗಳು, ಸಚ್ಚಿದಾನಂದೇಂದ್ರ
ಸರಸ್ವತಿ ಸ್ವಾಮೀಜಿಯವರು ಅದ್ವೈತವನ್ನು ಹೇಳ್ತಾ ಇದ್ದಾರೆ. ಇದು ಅದ್ವೈತ ತತ್ವ. ಪರಮಾರ್ಥವಾಗಿ ನೋಡಿದರೆ ಎಲ್ಲವೂ ನಾನೇ. ನನಗಿಂತ ಭಿನ್ನವಾಗಿ ನನ್ನಿರೋಧೋ ನಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕ ನ ಮುಮುಕ್ಷೋ ನ ವೈ ಮುಕ್ತ ಇತ್ಯೇಷ ಪರಮಾರ್ಥತ ಅಂದ್ರು. ಯಾರು? ಗೌಡಪಾದಾಚಾರ್ಯರು. ಅದನ್ನೇ ಅವರ ಪ್ರಶಿಷ್ಯರಾದ ಸ್ವರೇಶ್ವರಾಚಾರ್ಯರು ವಿಜ್ಞೇಯ ಪರಮಾರ್ಥತ ಅಂದ್ರು. ಪರಮ ಗುರುಗಳಾಗಿರುವ ಗೌಡಪಾದಾಚಾರ್ಯರು ಇತ್ಯೇಷ ಪರಮಾರ್ಥತ ಎಂದು ಏನ್ ಹೇಳಿದ್ದಾರೆಯೋ ಅದನ್ನೇ ಸುರೇಶ್ವರಾಚಾರ್ಯರವರು ವಿಜ್ಞೇಯ ಪರಮಾರ್ಥ. ನಿಜವಾಗಿ ಯಾವುದು ಆತ್ಮನಿಗೆ ಭಿನ್ನವಾಗಿ ಇಲ್ವೇ ಇಲ್ಲ ಅಂತ ತಿಳ್ಕೊಳ್ಬೇಕು. ಇದನ್ನ ನೋಡಿದಾಗ ಅದ್ವೈತ ದರ್ಶನ ಎಷ್ಟು ಶಾಸ್ತ್ರಬದ್ಧವಾಗಿದೆ, ತರ್ಕಬದ್ಧವಾಗಿದೆ, ಅನುಭವ ಸಿದ್ಧವಾಗಿದೆ ಎನ್ನುವಂತ ಗೊತ್ತಾಗುತ್ತೆ. ನೋಡಿ, ಸುಮ್ಮನೆ ಶಂಕರಾಚಾರ್ಯರದ್ದು ಅವರು ಪ್ರತಿಪಾದಿಸಿರುವ ಅದ್ವೈತ ಸಿದ್ಧಾಂತವನ್ನು ಖಂಡನೆ ಮಾಡಿದ್ರೆ ದಂಡರು ಅಂತಿದ್ರು. ಆಕಾಶವನ್ನ ನಾವು ಬಾಯಿ ಬಂದ ಬೈದ್ರೆ ಸೂರ್ಯ ಭಗವಂತನನ್ನ ತಿರಸ್ಕಾರ ಮಾಡುತ್ತಾ ಹೀಯಾಡಿಸಿದ್ರೆ ನಮ್ಗೆ ತೊಂದ್ರೆ. ಹಾಗೆ ಗೌಡಪಾದ ಶಂಕರ ಸುರೇಶ್ವರಾಚಾರ್ಯರವರು ಅದ್ವೈತ ಸಿದ್ಧಾಂತ ತಿಳಿದುಕೊಟ್ಟಿದ್ದಾರೆ. ಒಂದು ಪುಸ್ತಕ ಬರೆದಿದ್ದೇನೆ, ಅದ್ವೈತ ದರ್ಶನದಲ್ಲಿ ಆಚಾರ್ಯತ್ರಯರು, ಅದ್ವೈತ ದರ್ಶನದ ಆಚಾರ್ಯತ್ರಯರು. ಅಬ್ಬ, ಅದರಲ್ಲಿ ಗೌಡಪಾದ ಶಂಕರ ಸುರೇಶ್ವರಾಚಾರ್ಯರನ್ನ ಅದ್ವೈತಾಚಾರ್ಯತ್ರಯರು ಎಲ್ಲೆಲ್ಲಿ ಅದ್ವೈತ ಹೇಳಿದ್ದಾರೆ ಎನ್ನುವುದನ್ನು ತಿಳಿಸಿದ್ದೇನೆ. ಎಲ್ಲ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಎಂಜಲು, ನಂದೇನೂ ಇಲ್ಲ. ಸರಿ, ಈಗ ಒಂಚೂರು ಕ್ಲೇಶಾಪಹರಣಿ ಹೋದ. ಕ್ಲೇಶಾಪಹರಣಿ ಕೂಡ ರೋಮಾಂಚನವಾಗುತ್ತೆ. ಪೂಜ್ಯ ಸದ್ಗುರುಗಳವರ 88ನೇ ವಯಸ್ಸಿನಲ್ಲಿ ರಚಿತವಾಗಿರುವ ಪರಿಪಾಕ ಗ್ರಂಥ ಯಾವುದು? ಕ್ಲೇಶಾಪಹಾರಿಣಿ. ಒತ್ತೆ ನೋಡಿ, 253ನೇ ಪುಟ. ಸರ್ವಸ್ಯಾಸ್ಯ ಗ್ರಾಹಕಾದೇಃ ದ್ವೈತ ಪ್ರಪಂಚಸ್ಯ ಆತ್ಮಾನವಬೋಧ ಮಾತ್ರೋಪಾದಾನಸ್ಯ ಸ್ವಯಂ ಸೇದ್ಧಂ ಅಶಕ್ಯತ್ವಾತ್ ಆತ್ಮಸಿದ್ಧೇಶ್ಚ ಅನುಪಾದೇಯತ್ವಾತ್. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಆತ್ಮನಶ್ಚೇ ನಿವಾರ್ಯಂತೆ ಬುದ್ಧಿ ದೇಹ ಘಟಾದಯ ಷಷ್ಠ ಗೋಚರ ಕಲ್ಪಾಸ್ತೆ ವಿಜ್ಞೇಯ ಪರಮಾರ್ಥತಃ. ಶ್ಲೋಕಕ್ಕೆ ಅರ್ಥ ಆಯ್ತು. ಈ ಶ್ಲೋಕಕ್ಕೆ ಪೂಜ್ಯರಾದ ಸದ್ಗುರುಗಳು ಬರೆದಿರುವಂತ ವ್ಯಾಖ್ಯಾನವನ್ನು ನೋಡೋಣ. ಆತ್ಮ ವ್ಯತಿರೇಕೇಣ ಅನಾತ್ಮಾನಾಮನಸ್ಯೇವ ಹೆಡ್ಡಿಂಗ್ ಆಗಿದೆ. ಆತ್ಮ ವ್ಯತಿರೇಕೇಣ, ಆತ್ಮನಃ ವ್ಯತಿರೇಕೇಣ, ಆತ್ಮನಿಗಿಂತ ಭಿನ್ನವಾಗಿ, ಆತ್ಮನನ್ನೇ ಬಿಟ್ಟು ಆತ್ಮನಿಗಿಂತ ಹೊರಚಾಗಿ, ಅನಾತ್ಮಾನಾಮ, ಅನಾತ್ಮ ಎಂದು ಪದಾರ್ಥವೇ ಇಲ್ಲ. ಅನಾತ್ಮ ಎಂದು ಬಂದ ಒಂದು ಪದಾರ್ಥವಿಲ್ವೇ ಇಲ್ಲ. ನಿಜವಾಗಿ ನೋಡಿದರೆ ಗೊಜ್ಜು, ಹುಳಿ, ಮೈಸೂರು ಪಾಕು, ಜಿಲೇಬಿ, ಜಾಮೂನ್, ದೋಸೆ ಇಲ್ಲಿ ಯಾವುದು ಕೂಡ ನಿಜವಾಗಿಲ್ವೇ ಇಲ್ಲ. ದೋಸೆ ಅಂದ್ರೇನು? ಅಕ್ಕಿ, ಉದ್ದಿನ ಬೇಳೆ ಎಕ್ಸೆಟ್ರಾ. ಇಡ್ಲಿ ಅಂದ್ರೇನು? ಅದಕ್ಕೆಲ್ಲ ತರಿ ಮತ್ತೊಂದು. ಎಲ್ಲವೂ ಕೂಡ ವ್ಯವಹಾರ ಸತ್ಯವಾಗಿ ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಮಾಯಾ ಮಾತ್ರಮಿದದ್ವೈತಂ ಅದ್ವೈತಂ ಪರಮಾರ್ಥತಃ. ಈ ಮಾತನ್ನ ಹೇಳಿದಾಗ ಕೆಲವು ವಿವೇಕಿಗಳು, ವಿಚಾರ ಪ್ರಧಾನರಾದ ವಿಮರ್ಶೆ ಹೇಳ್ತಾರೆ, ಹಾಗಾದ್ರೆ ನೀವು ಇಡ್ಲಿ ತಿನ್ಬೇಡಿ, ದೋಸೆ ತಿನ್ಬೇಡಿ, ಊಟ ಮಾಡಬೇಡಿ ಅಂತಾರೆ. ಮಾಡ್ತಾನೆ ಇಲ್ಲ. ದೋಸೆ ತಿನ್ನುತ್ತಿರುವಂತಹದ್ದು ನಾನಲ್ಲ, ನಾಲಿಗೆ. ಇಡ್ಲಿ ತಿನ್ನುತ್ತಿರುವಂತಹದ್ದು ನಾನಲ್ಲ, ನಾಲಿಗೆ. ನಾವೇನು ತಿಂತಾನೆ ಇಲ್ಲ, ಏನು ತಿನ್ನುತ್ತಿಲ್ಲ, ಏನು ಉಪನ್ಯಾಸವನ್ನೂ ಮಾಡ್ತಾ ಇಲ್ಲ, ಗ್ರಂಥವನ್ನು ಬರೀತಿಲ್ಲ ಅಂತ ಉತ್ತರ. ಒಡ್ಡ ಪ್ರಶ್ನೆಗೆ ಒಡ್ಡ ಉತ್ತರ. ಆದ್ದರಿಂದ
ಬಹಳ ದೂರ ಇದೆ. ಆತ್ಮವ್ಯತಿರೇಕೇಣ ಆತ್ಮನಿಗಿಂತ ಭಿನ್ನವಾಗಿ ಅನಾತ್ಮಾನಾಮ ಪದಾರ್ಥ, ಅನಾತ್ಮ ಎನ್ನುವ ಪದಾರ್ಥವೇ ನಾಸ್ತ್ಯವಿಲ್ವೇ. ಹೆಡ್ಡಿಂಗ್ ಹೇಗಿದೆ ನೋಡಿ. ಗ್ರಾಹಕಾದಿ ಪ್ರತೀತಿ ಮಿಥ್ಯಾ ಇತ್ಯುಕ್ತೆ ಸತ್ಯಾತ್ಮವಸ್ತು ಅತಿರೇಕೇಣ ತಸ್ಯ ಅಸ್ತಿತ್ವಮಪಿ ಮಾಶಂಕಿ. ಓಹೋ, ಗ್ರಾಹಕಾದಿ ಪ್ರತೀತಿಯು ಸುಳ್ಳು ಅಂತ ಹೇಳಿದ್ದರಿಂದ ಸತ್ಯನಾಗಿರುವ ಆತ್ಮನಿಗಿಂತ ಭಿನ್ನವಾಗಿ ಅದು ಇರಬಹುದೇನೋ ಎಂದು ಆಶಂಕೆ ಪಡಬಹುದು. ಕೇನಚಿತ್ ಇತ್ಯಾಶಯೇನ ಉತ್ತರ ಶ್ಲೋಕ ಪ್ರವೃತ್ತಿ. ಆತ್ಮನಿಗಿಂತ ಭಿನ್ನವಾಗಿ ಅನಾತ್ಮ ವಸ್ತು ಎನ್ನುವುದು ಇಲ್ಲ. ಏನು ಉತ್ತರ ಕೊಂಡ ಇದಕ್ಕೆ? ಪುಸ್ತಕ ಅಂತೇವೆ, ಹೆಸರು ಗೀತಾಚಾರ್ಯನ ಗ್ಯಾರಂಟೀಸ್ 190ನೇ ಪುಸ್ತಕ. ನಿಜವಾಗಿ ಪೇಪರ್ ಅನ್ನ ಬಿಟ್ಟು, ಬಣ್ಣವನ್ನ ಬಿಟ್ಟು, ಅಕ್ಷರವನ್ನ ಬಿಟ್ಟು ಪುಸ್ತಕ ಅಂತ ಇಲ್ವೇ ಇಲ್ಲ. ಹಾಗಾದ್ರೆ ಯಾಕೆ ರಿಲೀಸ್ ಮಾಡ್ತಾ ಇದ್ದೀರಾ? ರಿಲೀಸು ಮಾಡಿಲ್ಲ. ಯಾಕೆ ಪುಸ್ತಕ ಬರೀತಾ ಇದ್ದೀರಾ? ಬರೀತಾ ಇಲ್ಲ. ಎರಡು ದೃಷ್ಟಿ, ಒಂದು ವ್ಯಾವಹಾರಿಕ ದೃಷ್ಟಿ, ಮತ್ತೊಂದು ಪಾರಮಾರ್ಥಿಕ ದೃಷ್ಟಿ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿಯನ್ನ ತುಂಬಾ ಒಂದು ಪುಸ್ತಕ ಬರೆದಿದ್ದೇನೆ ನೋಡಿ. ವೇದಾಂತದ 10 ರಹಸ್ಯಗಳು ಅಂತ ಪುಸ್ತಕ ಕಾಣಿಸುತ್ತೆ. ಅದರಲ್ಲಿದೆ ವೇದಾಂತ 10 ರಹಸ್ಯಗಳಲ್ಲಿ ಅಧ್ಯಾರೋಪ ಅಪವಾದವೂ ಇದೆ, ವ್ಯಾವಹಾರಿಕ ಪಾರಮಾರ್ಥಿಕ ದೃಷ್ಟಿಯೂ ಇದೆ. ಸರ್ವಸ್ಯೇತಿ ಅವಿದ್ಯೋಪಾದಾನತ್ವಾತಿ ಅಚೇತನತ್ವಂ. ಎಲ್ಲ ಪದಾರ್ಥಗಳು ಕೂಡ ಅವಿದ್ಯೆಯನ್ನ ಉಪಾದಾನವನ್ನ ಉಳ್ಳದ್ದಾದ್ದರಿಂದ ಅಚೇತನವಾಗಿವೆ. ಅತಯೇವ ಆದ್ದರಿಂದಲೇ ಸ್ವಯಂ ಸೇತು ಅಶಕ್ಯತ್ವಂ ಇತ್ಯಸ್ತು. ತಾನೇ ತಾನಾಗಿ ಸಿದ್ಧವಾಗಲಾರದು. ಆಗ್ಬೋದು ಪೂರ್ವ ಪಕ್ಷ. ಈ ಪ್ರಪಂಚವೆಲ್ಲವೂ ಅಚೇತನ, ತಾನೇ ತಾನಾಗಿ ಸಿದ್ಧವಾಗಲಾರದು. ಆತ್ಮರೂಪೇಣ, ಆತ್ಮರೂಪದಿಂದ ಪದಾರ್ಥವಿದೆಯಲ್ಲ, ಆತ್ಮರೂಪದಿಂದಲೇ ಈ ದ್ವೈತ ಪ್ರಪಂಚ ತೋರ್ತಾ ಇದೆಯಲ್ಲ. ಅಂದರೆ ಆತ್ಮರೂಪೇಣ ಅಸ್ತಿ ಖಲು ಗ್ರಾಹಕಾದೇಹೇ ಸಿದ್ಧಿ ಇತ್ಯಾಶಂಕ್ಯ. ರಾಮರಾಮ ಚೆನ್ನಾಗಿದೆ. ಈಗ ರಜ್ಜು ಪರಮಾರ್ಥವಾಗಿದೆ, ರಜ್ಜು ಸರ್ಪ ತೋರ್ತಾ ಇದೆ. ಆ ಸರ್ಪವು ರಜ್ಜುವಿಗಿಂತ ಭಿನ್ನವಾಗಿಲ್ಲ ಅಂತಾಗಿದೆ. ರಜ್ಜು ರೂಪದಿಂದ ತೋರ್ತಾ ಇದೆಯಲ್ಲ ಅಂದ್ರೆ ರಜ್ಜು ಅಂತ ಅರ್ಥವಾಗಿಬಿಟ್ರೆ ಸರ್ಪ ಇದೆಯಾ? ಆತ್ಮ ರೂಪದಿಂದ ದ್ವೈತ ಪ್ರಪಂಚ ತೋರ್ತಾ ಇದೆ ಅಂದ್ರೆ ಆತ್ಮ ಅಂತ ಅರ್ಥವಾಗಿಬಿಟ್ರೆ ಆತ್ಮನಿಗಿಂತ ಭಿನ್ನವಾಗಿ ದ್ವೈತ ಪ್ರಪಂಚ ಅಂತಿದ್ಯಾ? ನೋಡಿ, ಪಂಚೆ ಎನ್ನುವಂತಹದ್ದು ಇಲ್ಲವೇ ಇಲ್ಲ. ಪಂಚೆ ಅಂತ ಹೇಳ್ತಾ ಇದ್ದೇವೆ, ಇದು 100 ಮಾತ್ರ ಅಂದ್ರು. ಸರಿ, ಪಂಚೆ ರೂಪದಿಂದ ಇಲ್ಲದೆ ಹೋದು ನೂಲಿನ ರೂಪದಿಂದ ಪಂಚೆ ಇದೆಯಲ್ಲ ಅಂದ್ರೆ ನೂಲು ಅಂತ ನೋಡುವಾಗ ಪಂಚೆ ಇದೆಯಾ? ಇಲ್ಲ. ತದಾನೀಂ ತೇಷಾಂ ಪ್ರಾತೀತಿಕಮೇವ ರೂಪಮೇವ ನ ವಿದ್ಯತೆ ಇತಿ ಅನುಪಾದೇಯ ಸ. ಇದು ಆತ್ಮ ರೂಪದಿಂದಿದೆ ಅಂತ ಅರ್ಥವಾಗಿಬಿಟ್ರೆ ಎಲ್ಲವೂ ಆತ್ಮನೇ. ಈ ಪದಾರ್ಥಗಳು ಪ್ರಾತೀತಿಕ ರೂಪೇಣ ತೋರುವ ರೂಪದಿಂದ ನಿಜವಾಗಿ ಇಲ್ವೇ ಇಲ್ಲ ಅಂತ ಅರ್ಥವಾಗ್ತಾ ಇದೆ. ನಹಿ ಗ್ರಾಹಕಾದಿ ರೂಪ ಸಿದ್ಧವು. ಚೆನ್ನಾಗಿದೆ. ಅವಗತಿ ರೂಪೇಣ ತೇಷಾಂ ಸಿದ್ಧಿ ಉಪಯುಜ್ಯತೆ ಇತಿ ಭಾವ. ಗ್ರಾಹಕಾದಿಗಳು ನಿಜವಾಗಿ ಆತ್ಮನ ರೂಪದಿಂದಿವೆ, ಅವಗತಿ ರೂಪದಿಂದ ಇವೆ ಅಂತ ಅರ್ಥವಾಗ್ಬಿಟ್ರೆ ಅವುಗಳಿಗೆ ಪಾರಮಾರ್ಥಿಕವಾಗಿ ಅಸ್ತಿತ್ವವೇ ಇಲ್ಲ ಅಂತ ಇದನ್ನೇ ಹೇಳಿ. ಆತ್ಮ ಸತ್ತ ಏವ ಬುದ್ಧಿ ದೇಹ ಘಟಾದೀನಾಂ ಸತ್ತ. ಏನು ವಾಕ್ಯ ಬರೀತಾರೆ ಗುರು? 88ನೇ ವಯಸ್ಸಿನ ಯುವಕರ ಮಾತು. ಆತ್ಮನ ಸತ್ಯಯೇ ಬುದ್ಧಿಯಾದಿಗಳ ಸತ್ತ. ತತಶ್ಚ ತತಃ ಚೇತ್ ತೇ ನಿವಾರ್ಯಂತೆ. ಆತ್ಮನ ದೆಸೆಯಿಂದ ಬುದ್ಧಿ ದೇಹ ಘಟಾದಿಗಳನ್ನ ಬೇರ್ಪಡಿಸಿ ಬಿಟ್ಟರೆ ತದ್ವ್ಯತಿರೇಕೇನ
ಆತ್ಮನಿಗಿಂತ ಭಿನ್ನವಾಗಿ ನಿಕೃಷ್ಯ ನಿರೂಪ್ಯಂತೆ ಯಾವಾಗ ಬಿಡಿಸಿ ತೋರಿಸುತ್ತೇವೆಯೋ ತದಾಗ ಪರಮಾರ್ಥತಃ ನಿಜವಾಗಿ ತೇ ಷಷ್ಠಗೋಚರ ಕಲ್ಪ ಪಂಚೇಂದ್ರಿಯಾರ್ಥ ವ್ಯತಿರಿಕ್ತ 5 ಇಂದ್ರಿಯಗಳಿಂದ ಭಿನ್ನವಾಗಿರುವ ಪದಾರ್ಥ ಅಂತ ಆಗ್ಬಿಡುತ್ತೆ. ಅಂದ್ರೆ ನಿಸ್ವರೂಪ ಏವ ಭವಂತಿ, ಸ್ವರೂಪರಹಿತವಾಗುತ್ತವೆ. ಆದ್ರಿಂದ ಎಲ್ಲವೂ ಆತ್ಮನೇ. ಆತ್ಮನಿಗಿಂತ ಭಿನ್ನವಾಗಿ ಯಾವುದು ಪ್ರಮಾಣ ಪ್ರಮೇಯ ರೂಪದಿಂದ ತೋರುತ್ತಿರುವುದೆಲ್ಲವೂ ಆತ್ಮನೇ ಆಗಿದೆ ಎನ್ನುವುದನ್ನು ತೋರಿಸ್ತಾ ಇದ್ದಾರೆ. ಖಾನಿರಾಜ್ಞಬ್ಧರಿತ್ರ್ಯಂತಂ ಸಕ್ಫಣೀವೋದ್ಗತಂ ಯತಃ ದ್ವಾಂತಚ್ಛಿದೇನ ಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.